ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚುತ್ತಿವೆ ರೀ. ರಾತ್ರಿ ಮನೆಯೊಳಗೆ ಸರಿ ನಿದ್ದೆನೂ ಬರ್ತಿಲ್ಲ, ಮನ್ಸಿಗೆ ನೆಮ್ಮದಿನೂ ಇಲ್ಲ. ಮನೆಯ ವಾಸ್ತು ಇಡೀ ಕುಟುಂಬವನ್ನ ರಕ್ಷಿಸುತ್ತದೆ. ಇದು ತಿಳಿದಿದ್ರು ಅದು ತಿಳಿಯದೆ ಸಮಸ್ಯೆಗಳನ್ನ ಸೃಷ್ಟಿಸುತ್ತದೆ. ನಾವು ಜಾಗರೂಕರಾಗಿರ್ಬೇಕು. ಮನೆ ವಾಸ್ತು ಸರಿಯಾಗಿರುವ ಮನೆಯಲ್ಲಿ ಸದಾ ನೆಮ್ಮದಿ ಇರ್ತದೆ. ತಪ್ಪಿದಾಗ ಕಷ್ಟ, ನಷ್ಟ, ಜಗಳ, ವೈಮನಸ್ಸು, ನಿರಂತರ ನೆಮ್ಮದಿ ಇಲ್ಲದ ಜೀವನವಿರ್ತದೆ. ಮನೆಯ ವಾಸ್ತುವಿನ ಮೂಲ ಸ್ವರೂಪವೆಂದ್ರೆ ತೊಂದರೆಗಳಿಂದ ದೂರವಿರುವುದು. ನಾವು ನಡೆಯುವ ದಿಕ್ಕಿನಲ್ಲಿ ಕೆರೆ ಬಾವಿ ಏಕಿರಬೇಕು. ನಮ್ಮ ಗಮನ ಯಾವಾಗಲೂ ಆ ಸ್ಥಳದಲ್ಲಿರ್ತದೆ. ಇದೊಂದು ರಹಸ್ಯ. ಮನೆ ವಾಸ್ತುಶಿಲ್ಪ ತಪ್ಪಾಗಿದ್ರೆ ವ್ಯಾಪಾರ ಮತ್ತು ವಹಿವಾಟುಗಳು ಕ್ರಮೇಣ ಸಂಪೂರ್ಣ ನಷ್ಟಕ್ಕೆ ಕಾರಣವಾಗಬಹುದು. ಇದು ಒಂದು ಅಜ್ಞಾತ ನೈಸರ್ಗಿಕ ಲಕ್ಷಣವಾಗಿದೆ. ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರ, ಗಾಳಿಯಲ್ಲಿ ಹಾರುವ ಪಕ್ಷಿಗಳು, ನೀರಿನಲ್ಲಿ ಈಜುವ ಮೀನುಗಳು, ಭೂಮಿಯ ಮೇಲಿನ ಜೀವಿಗಳು ಪ್ರಕೃತಿಯ ವಿಶೇಷತೆಗಳಾಗಿವೆ. ಅವರು ಯಾವಾಗಲೂ ಹೀಗೆ ಮಾಡ್ತಾರೆ. ಚಿಂತೆ ಬೇಡ. ವಾಸ್ತವವಾಗಿ ಪ್ರಕೃತಿಯ ನಿಯಮಗಳನ್ನ ಅರ್ಥ ಮಾಡ್ಕೊಂಡ್ರೆ ಶಾಶ್ವತ ರಕ್ಷಣೆ ಸಿಗ್ತದೆ. ನಾವು ಕೂಡ ಒಮ್ಮೆ ಮನೆ ವಾಸ್ತು ಪರಿಶೀಲಿಸಿಕೊಳ್ಳಿಲ್ಲ. ಪನಜ ಹೌಸ್ ವಾಸ್ತು ನಿಮ್ಮ ಬದುಕಿಗೆ ದೊಡ್ಡ ಪ್ರಭಾವ. ಕುಬೇರ ದೇವರ ಆಶೀರ್ವಾದ ನಿಮಗೆ ಸಿಗಲಿ. ಭೇಟಿಯಾಗಿ. ಪಂಚಮೂಲಭೂತ ಅವಶ್ಯಕತೆಗಳ ಸಮಗ್ರ ಮಾಹಿತಿಯೊಂದಿಗೆ ಪನಜರವರ ಮನೆ ವಾಸ್ತು ಮಾರ್ಗದರ್ಶನ ನಮ್ಮ ಜೀವನವನ್ನೇ ಬದಲಾಯಿಸಿತು. ಥ್ಯಾಂಕ್ ಯು ಪನಜಾಸ್.